ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಹೊಸ ಗ್ಯಾಜೆಟು, ಅಂದರೆ ಹೊಸ ಆಕ್ಸಸರೀಸ್ ಫಾರ್ ದಿ ಬೈಕ್. ಸೊ ಬೈಕಲ್ಲಿ ನಿಮ್ಮದೊಂದು ಕೆಲವೊಂದು ಚೇಂಜಸ್ಗಳಿರುತ್ತೆ. ಆ ಚೇಂಜಸಲ್ಲಿ ಈ ಒಂದು ಆಕ್ಸಸರೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆ ಆಕ್ಸಸರೀಸ್ ಬಂದು ನೀವು ನೋಡ್ತಾ ಇದ್ದೀರಾ ಹ್ಯಾಂಡಲ್ ಬಾರ್ ರೈಸರ್ಸು. ಸೊ ಹ್ಯಾಂಡಲ್ ಬಾರ್ ರೈಸರ್ಸ್ ಏನಕ್ಕೆ ಉಪಯೋಗ ಆಗುತ್ತೆ, ಎಲ್ಲಿ ಡಿಸ್ಅಡ್ವಾಂಟೇಜಸ್ ಆಗುತ್ತೆ, ಯಾರು ಯೂಸ್ ಮಾಡ್ಬೋದು, ಯಾರಿಗೆ ಬೇಡ ಅನ್ನೋದೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇದಲ್ಲದೆ ನಾನು ಆರ್ಡ್ರ್ ಮಾಡಿರೋದು ಮೋಟೋ ಜೀನಿಯಸ್ದು. ನನ್ನ ಗಾಡಿ ಬಂದು ವಿಸ್ಟೋಮ್ 250 SX. ಸೊ ಆ ಗಾಡಿಗೆ ಏನು ಪರ್ಟಿಕ್ಯುಲರ್ ಹ್ಯಾಂಡಲ್ ಬಾರ್ ರೈಸರ್ಸ್ ಇದೆ ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ. ಸೊ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ. ಆ ಲಿಂಕ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನಗಿರೋ ಒಂದು 1K ಪ್ರೈಸ್ ಪಾಯಿಂಟಲ್ಲಿ ಸಿಕ್ತು. ಸೊ ನೀವು ನೋಡ್ತಾ ಇದ್ದೀರಾ ವಿತ್ ಅಲ್ಯೂಮಿನಿಯಂ ಪಾರ್ಟ್ಸ್ ಇದೆ, ಪ್ಲಸ್ 4 ಬೋಲ್ಟ್ಸ್ಗಳಿದೆ. ಸೊ ಅವು ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಇನ್ಸ್ಟಾಲೇಷನ್ ಪಾರ್ಟಲ್ಲಿ ನಿಮಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಸೊ ಇದಾಗಿತ್ತು ಅನ್ಬಾಕ್ಸಿಂಗು. ಸೊ ನನಗನ್ಸಂಗೆ ಲುಕ್ ಆ್ಯಂಡ್ ಫೀಲ್ ಎಲ್ಲ ಚೆನ್ನಾಗಿದೆ. ವಾರಂಟಿ ಕಾರ್ಡ್ ಕೂಡ ಇದೆ. ಸೊ ನೀವೇ ನೋಡ್ತಾ ಇದ್ದೀರಾ, ವಾರಂಟಿ ನಿಮ್ಗೆ ಅರೌಂಡು 6 months ಆ ಪೀರಿಯಡ್ ನಿಮಗೆ ಆಗುತ್ತೆ ವಾರಂಟಿ. ಸೊ ಅಷ್ಟು ಬಿಟ್ಟರೆ ಬೇರೆ ಏನು ಇನ್ಫಾರ್ಮೇಷನ್ ಇಲ್ಲ. ಇದು ಒಂದು ಮೋಟೋ ಜೀನಿಯಸ್ದು ಪ್ರಾಡಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನೋಡಿರೋ ಮಟ್ಟಿಗೆ ಕೆಲವೊಂದು ಆಕ್ಸಸರೀಸ್ ಆಗಲಿ, ನಾನು ಈ ಒಂದು ಫಾಗ್ಲೈಟ್ಸ್ ಕೂಡ ತರಿಸಿದ್ದು ಮೋಟೋ ಜೀನಿಯಸ್ದು. ಸೊ ನಾನು ಪ್ರಿಫರ್ ಮಾಡ್ತೀನಿ ಮೋಟೋ ಜೀನಿಯಸ್ದು. ಅದಲ್ಲದೆ ಇದನ್ನು ಬಾಕ್ಸ್ ಮಾಡಿ ಮತ್ತು ಇನ್ಸ್ಟಾಲೇಷನ್ ಕಡೆಗೆ ಹೋಗುವ. ಸೊ ಇದಾಗಿತ್ತು ಅನ್ಬಾಕ್ಸಿಂಗು. ಇದ್ರ ಜೊತೆಗೆ ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನನ್ನ ಗಾಡಿಗೆ ಇನ್ಸ್ಟಾಲೇಷನ್ ಪಾರ್ಟ್ಸ್ಗೆ ಹೋಗೋಣ. ಸೊ ಇನ್ಸ್ಟಾಲೇಷನ್ ಸಿಂಪಲ್ ಇರುತ್ತೆ, ಬಟ್ ನಾನು ರೆಕಮೆಂಡ್ ಮಾಡೋದು ನಿಮ್ಗೆ ಯಾರಾದರೂ ಗೊತ್ತಿರೋ ಮೆಕ್ಯಾನಿಕ್ ಹತ್ರ ಮಾಡಿಸ್ಕೊಳ್ಳಿ ಅಂತ. ಬಟ್ ನಾನು ಸ್ವಲ್ಪ ಅವೇರ್ ಇರೋದ್ರಿಂದ ನಾನು ಈಗ ಮಾಡ್ತಾಯಿದ್ದೀನಿ. 4 ಸ್ಕ್ರೂ ಇರುತ್ತೆ. 4 ಸ್ಕ್ರೂಗಳನ್ನೂ ಕೂಡ ನೀವು ರಿಮೂವ್ ಮಾಡಿಕೊಂಡು ಆ ಏನು ಸ್ಪೇಸರ್ ಇದೆ ಅದನ್ನು ಸ್ಪೇಸರ್ ಹಾಕ್ಬಿಟ್ಟು ನಟ್ ಫಿಕ್ಸ್ ಮಾಡೋದು. ಸೊ ಇಷ್ಟ ಆಗಿರುತ್ತೆ ಇನ್ಸ್ಟಾಲೇಷನ್ನು. ಸ್ವಲ್ಪ ಕೇರಲ್ಲಿ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ಕೊಡ್ತೇನೆ ಅಷ್ಟೇ. ಅದಲ್ಲದೆ ಸ್ವಲ್ಪ ಮಾರ್ಕಿಂಗ್ ಪಾಯಿಂಟ್ಸ್ ಇರುತ್ತೆ. ಸೊ ಯಾವ ಪೊಸಿಷನಲ್ಲಿ ಇರಬೇಕು, ಯಾವ ಪೊಸಿಷನಲ್ಲಿ ಬೇಕಾಗುತ್ತೆ, ಸೊ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಹ್ಯಾಂಡಲ್ ಬಾರ್ ರೈಸರ್ಸು ಯಾರಿಗೆ ಯೂಸ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟು. ಸೊ ಕೆಲವರಿಗೆ ಅಪ್ರೈಟ್ ಪೊಸಿಷನ್ ಬೇಕಾಗುತ್ತೆ, ಪುಲ್ ಬ್ಯಾಕ್ ಪೊಸಿಷನ್ ಬೇಕಾಗುತ್ತೆ, ಆರಾಮ್ಸೆಗೆ ಲಾಂಗ್ ರೈಡಲ್ಲಿ ಬೇಕಾಗುತ್ತೆ. ಸೊ ನನಗನ್ಸಿರೋ ಮಟ್ಟಿಗೆ ಇಷ್ಟಲ್ಲದೆ ಬೇರೆ ಏನಾದರೂ ಇಂಪಾರ್ಟೆಂಟ್ಸ್ ಇದೆಯಾ ಹ್ಯಾಂಡಲ್ ಬಾರ್ ರೈಸರ್ಸ್ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಕೊಡ್ಬೋದು. ಇದಲ್ಲದೆ ಯಾವುದಾದ್ರೂ ಪ್ರಿಫರಬಲ್ ಪ್ರಾಡಕ್ಟ್ಸ್ ಯಾವ್ದಾದ್ರು ಇದೆಯಾ ಹ್ಯಾಂಡಲ್ ಬಾರ್ ರೈಸರ್ಸ್ಗೆ ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಡ್ಬೋದು. ಸೊ ನಾನೀಗ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಅಂದರೆ, ಸೊ ನಾನು ಕರೆಂಟ್ಲಿ ಹ್ಯಾಂಡಲ್ ಬಾರ್ ಪೊಸಿಷನ್ಸ್ ಏನಿದೆ ಆ ಪೊಸಿಷನ್ನಲ್ಲೇ ಇರಬೇಕು ನನಗೆ. ಈ ಒಂದು ನಾನು ಆ್ಯಡ್ ಆನ್ ಮಾಡಿದ್ರು ಕೂಡ ಹ್ಯಾಂಡಲ್ ಬಾರ್ ರೈಸರ್ಸ್ದು. ಸೊ ಅದಕ್ಕೋಸ್ಕರ ನಾನು ಪೊಸಿಷನ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಈ ಮಾರ್ಕಿಂಗ್ ಪ್ರಕಾರ ನನಗೆ ಕೆಳಗಡೆ ಸ್ಪೇಸರ್ ಹಾಕ್ಬಿಟ್ಟು ನಾನು ಅದನ್ನು ಅಪ್ರೈಟ್ ಮಾಡ್ಕೊತೀನಿ. ಸೊ ಇದು ಮಾರ್ಕಿಂಗ್ ಆದಮೇಲೆ ನಾನು ಸ್ಕ್ರೂಸ್ ಎಲ್ಲ ತೆಗೆದ್ಬಿಟ್ಟು ನಾನು ಅದನ್ನ ಇನ್ಸ್ಟಾಲ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ಸಿಗೆ ಬರೋಣ. ಯಾರಿಗೆ ಅಂತ ಅಂದರೆ, ಕೆಲವರಿಗೆ ಕಾರ್ನರಿಂಗ್ ಮಾಡಬೇಕು. ಸೊ ಆ ಟೈಮಲ್ಲಿ ನನಗನ್ಸಿರೋ ಮಟ್ಟಿಗೆ ಹ್ಯಾಂಡಲ್ ಬಾರ್ ರೈಸರ್ಸು ಯೂಸ್ ಆಗೋಲ್ಲ. ಯಾಕೆಂದರೆ ಹ್ಯಾಂಡ್ಲಿಂಗ್ದು ನಿಮಗೆ ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ. ಸೊ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಹ್ಯಾಂಡಲ್ ಬಾರ್ ರೈಸರ್ಸ್ ಇದ್ದಾಗ. ಸೊ ಇದನ್ನು ಮನಸ್ಸಲ್ಲಿ ಮತ್ತು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇದಲ್ಲದೆ ಯಾರಿಗೆ ಬೇಡವಾಗುತ್ತೆ ಅಂತಂದರೆ, ಕಂಪ್ಲೀಟ್ ಆಫ್ ರೋಡ್ ಇದ್ದಾಗ ನನಗನ್ಸಿರೋಂಗೆ ನನ್ನ ಪ್ರಕಾರ ಸೊ ಇದು ಸೂಟಬಲ್ ಅಲ್ಲ. ಸೊ ಆವಾಗ ನೀವು ಕಂಪನಿ ಏನು ಪ್ರಿಫರಬಲ್ ಇರುತ್ತೋ ಆ ಸ್ಪೆಸಿಫಿಕೇಷನಲ್ಲಿ ಇದ್ರೇ ಬೆಟ್ರು. ಸೊ ಇದಾಗಿತ್ತು ಇನ್ಸ್ಟಾಲೇಷನ್ನು ಮತ್ತು ಪ್ರಾಡಕ್ಟ್ ಡೀಟೇಲ್ಸು. ಸೊ ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ನಂಗೆ ಡೀಟೇಲ್ಸಲ್ಲಿದೆ. ಸೊ ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಮೋಟೋ ಸೀರೀಸ್ದು. ಇದಲ್ಲದೆ ಬೇರೆ ಬೇರೆ ಗ್ಯಾಜೆಟ್ಸ್ ಕೂಡ ನಿಮಗೆ ಆ್ಯಡ್ ಆನ್ ಆಗ್ತಾ ಇರುತ್ತೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ. ಇದೇ ಥರ ನೆಕ್ಸ್ಟ್ ವೀಡಿಯೋಸಲ್ಲಿ ಯಾವ ಗ್ಯಾಜೆಟ್ಸು ಅನ್ಬಾಕ್ಸ್ ಮಾಡಬೇಕು, ಯಾವುದನ್ನು ನಾನು ಇನ್ಸ್ಟಾಲ್ ಮಾಡಬೇಕು, ಮತ್ತು ಎಕ್ಸಿಸ್ಟಿಂಗ್ ಆಕ್ಸಸರೀಸ್ ಯಾವುದಾದಿದೆ ಅದನ್ನು ಕೂಡ ವೀಡಿಯೋಸ್ ಮಾಡಬೇಕಾ, ಸೊ ಇದನ್ನೆಲ್ಲ ನೀವು ತಿಳಿಸ್ಕೊಡ್ತಾ ಹೋಗಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದೇ ಇರೋದು. ಸೊ ನೀವೇ ಕಮೆಂಟ್ ಮಾಡ್ಬೋದು. ಏನಾದರೂ ತಪ್ಪಿದರೆ, ಯಾವುದಾದ್ರೂ ಪ್ರಾಬ್ಲಮ್ ಸರಿ ಮಾಡ್ಕೋದಿದ್ರೆ ಎಲ್ಲನೂ ನೀವು ಕಮೆಂಟ್ ಸೆಕ್ಷನಲ್ಲಿ